ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಲೋಟಸ್ ಶೇಪ್ದು ಸೀರೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾನು ಈ ರೀತಿ ಸರ್ಕಲ್ ಬೀಡ್ ತೊಗೊಂಡಿದ್ದೀನಿ. ಆಮೇಲೆ ನಿಡಲ್ ನಂಬರ್ 11 0.7 mm ತೊಗೊಂಡಿದ್ದೀನಿ. ಈಗ 6 ಎಳೆ ದಾರನ ಈ ರೀತಿ ಆ ಸರ್ಕಲ್ ಒಳಗಡೆ ಹಾಕಿ ನಾರ್ಮಲಾಗಿ ನಾವು ಹೇಗೆ ಗಂಟು ಹಾಕ್ತೀವಲ್ಲ ಸೊ ಹಾಗೆ 2 to 3 ಟೈಮ್ಸು ಗಂಟು ಹಾಕ್ಕೋಬೇಕು. ಇಲ್ಲ ನೀವು ಫಸ್ಟೇ ಇದರಲ್ಲೇ ಲಾಕ್ ಮಾಡ್ಕೋಬೋದು, ಬಟ್ ನಾನು ಈ ರೀತಿ ಗಂಟು ಹಾಕ್ತಿದ್ದೀನಿ. ನಾನು 2 ಟೈಮ್ಸ್ ಗಂಟು ಹಾಕಿ ಈಗ ಅದು ಎಕ್ಸ್ಟ್ರಾ ಏನು ದಾರ ಇದೆಲ್ಲ ಅದೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ತುಂಬ ಉದ್ದ ಬಿಡಬೇಡಿ, ಅದು ಲಾಸ್ಟಲ್ಲಿ ನಾವು ಗಮ್ ಹಾಕಿ ಅಂಟಿಸೋಣಂತೆ. ಸೊ ಈಗ ಫಸ್ಟು ನಿಡಲ್ ತೊಗೊಂಡು ಈ ರೀತಿ ಗಂಟು ಕೆಳಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲ, ಅಲ್ಲಿ ನೀಡಲ್ ಹಾಕಿ ಈ ಕಂಟಿನ್ಯೂ ದಾರನ ತೊಗೊಂಡು ಬಂದು ಫಸ್ಟು ಈ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸರ್ತಿ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು ಡಬಲ್ ಕ್ರೋಶೆ ಮಾಡೋಣ. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು, ಸರ್ಕಲ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡೋಣ. ಒಂದು ಡಬಲ್ ಕ್ರೋಶೆ ಮಾಡಿದ ಮೇಲೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಆ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈಗ 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ 3 ಸರ್ತಿ 2 ದಾರನ ತೆಗಿಯೋಣ. ಸೊ ತ್ರಿಬಲ್ ಕ್ರೋಶೆ ಮಾಡಿದೆ, ಮತ್ತು ಒಂದು ತ್ರಿಬಲ್ ಕ್ರೋಶೆ ಮಾಡೋಣ. ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು, ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಮಾಡಿದ ಮೇಲೆ ಈಗ ನೆಕ್ಸ್ಟು ನೀಡಲ್ ಮೇಲೆ 3 ಸರ್ತಿ ದಾರ ಸುತ್ತಬೇಕು. 3 ಸರ್ತಿ ದಾರ ಸುತ್ತಿ ಈ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈಗ 2 ದಾರನ ಒಂದು ಸರ್ತಿ ತೆಗೆಯೋಣ, ಮತ್ತು 2 ದಾರನ ಒಂದು ಸರ್ತಿ ತೆಗೆಯೋಣ, ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಟೋಟಲ್ ಇಲ್ಲಿ 2 ದಾರನ 4 ಸರ್ತಿ ತೆಗೆದು ಒಂದು ಕಂಬ ಮಾಡೋಣ. 4 ಟೈಮ್ಸ್ ತೆಗಿಬೇಕು. ತ್ರಿಬಲ್ ಕ್ರೋಶೆ ಅಂದರೆ 3 ಟೈಮ್ಸ್ ತೆಗಿತೀವಿ, ಇದನ್ನ 4 ಟೈಮ್ಸ್ ತೆಗಿಬೇಕು. ಈ ಶೇಪಲ್ಲಿ ಹೀಗೆ ಡಿಸೈನ್ ಬರುತ್ತೆ. ಅದಾದಮೇಲೆ 3 ಚೈನ್ಸ್ ಹಾಕಿ ನಾವೇನು ಈ ಕಂಬ ಮಾಡಿದ್ವಲ್ಲ ಲಾಸ್ಟು, ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ಸ್ ಟೈಪ್ ಒಂದು ಡಿಸೈನ್ ಆಗುತ್ತೆ. ಅದಾದಮೇಲೆ ಅದೇ ಕಂಬಕ್ಕೆ 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೀಡಲ್ ಹಾಕಬೇಕು, ದಾರ ತಂದು 2 ದಾರ ಒಂದು ಮಾಡಬೇಕು. ಆ ಕಂಬದ ಹಿಂದ್ಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು. ಸೊ ಇದೇ ರೀತಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ಕಂಬ ದೊಡ್ಡದಾಗಿದ್ದರೆ 4 ಕೂಡ ಮಾಡ್ಕೋಬೋದು. 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಅದನ್ನ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇದು ಒಂದು ಸೈಡು ಲೀಫ್ ಆಯಿತು. ಸ್ವಲ್ಪ ಈ ರೀತಿ ಅದನ್ನ ಕೂಡಿಸ್ಕೊಳ್ಳಿ. ಈ ರೀತಿ ಲೀಫ್ ಶೇಪ್ ಕಾಣಿಸ್ತಿದೆ ನೋಡಿ, ಇದು ಒಂದು ಸೈಡ್ ಆಯಿತು. ಈಗ ಇಲ್ಲಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ನಾವು 6 ಚೈನ್ ಹಾಕ್ಕೊಳ್ಳೋಣ. 3 4 5 6 ಚೈನ್ಸ್ ಹಾಕ್ಕೊಂಡು ಅದನ್ನ ಈ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಅದು ಪಿಂಕ್ ಕಲರ್ದು ಡಿಸೈನ್ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ. ಈಗ ಮತ್ತೆ ಇನ್ನೊಂದು ಲೀಫ್ ಹಾಕ್ಕೊಳ್ಳೋಣ. ಈಗ ಇದು ಲಾಕ್ ಮಾಡ್ದಂಗೆ ಅಂತ ಅಂದ್ಕೊಳ್ಳಿ. ಈಗ ಫಸ್ಟು ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಬೇಕು, ಸರ್ಕಲ್ ಬೀಡ್ಗಡೆ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಈಗ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು, ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು, ಇನ್ನೂ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೆದು ತ್ರಿಬಲ್ ಕ್ರೋಶೆ ಮಾಡಬೇಕು. ಇಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶೆ ಮಾಡೋಣ. ಟೋಟಲ್ ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಾಡಬೇಕು. ಒಂದು ಡಬಲ್ ಕ್ರೋಶೆ, ಅದಾದಮೇಲೆ 2 ತ್ರಿಬಲ್ ಕ್ರೋಶೆ, ಅದಾದಮೇಲೆ ಒಂದು 4 ಟೈಮ್ಸು 2 ದಾರನ ತೆಗಿಬೇಕು. ಈಗ ತ್ರಿಬಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 3 ಸರ್ತಿ ದಾರ ಸುತ್ತಬೇಕು. 3 ಸರ್ತಿ ದಾರ ಸುತ್ತಿ ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗೆದು 2 ದಾರ 2 ಸರ್ತಿ
2 ದಾರ 3 ಸರ್ತಿ, 2 ದಾರ 4 ಸರ್ತಿ, 2 ದಾರ 4 ಸರ್ತಿ ತೆಗೆದು 3 ಚೈನ್ಸ್ ಹಾಕ್ಕೊಂಡು ಈಗ ನಾವೇನು ಮಾಡಿದ್ವಲ್ಲ ಲಾಸ್ಟ್ ಕಂಬ, ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಪಿಕಾಟ್ ಮಾಡೋ ಥರ ಮಾಡಬೇಕು. ಅದಾದಮೇಲೆ ಅದೇ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ತಿದ್ದೀನಿ ನಾನು. ಈ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಅದಾದಮೇಲೆ ಅದನ್ನ ಈ ಬೀಡ್ ಒಳಗಡೆ ದಾರ ತೊಗೊಂಬಂದು ಲಾಕ್ ಮಾಡ್ಕೋಬೇಕು. ಇದು 2 ಲೀಫ್ ಆಯಿತು. ಈಗ ಲೋಟಸ್ಗೆ ಈಗ 2 ಲೀಫ್ ಇರುತ್ತಲ್ಲ ಅಷ್ಟು. ಅದಾದಮೇಲೆ ಈಗ ಇದನ್ನ ಸರ್ಕಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ಸರ್ಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸರ್ಕಲ್ ಒಳಗೆ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಬೇಕು. ಇದು ಸಿಂಗಲ್ ಕ್ರೋಶ. ಸೊ ಕಂಟಿನ್ಯೂ ಇದನ್ನ ಸರ್ಕಲ್ ಪೂರ್ತಿ ಅದು ಫಿಲ್ ಆಗೋವರೆಗೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಸರಿಸ್ಕೊಂಡು ಹಾಕ್ಕೊಂಡು ಹೋಗಿ ಗ್ಯಾಪ್ ಬಿಟ್ಟರೆ ಅದು ಗೋಲ್ಡನ್ ಕಲರ್ದು ಸರ್ಕಲ್ದು ಕಲರ್ ಇರುತ್ತಲ್ಲ ಬೀಡ್ದು ಅದು ಕಾಣಿಸುತ್ತೆ. ಸೊ ಪೂರ್ತಿ ಆದಮೇಲೆ ಲಾಸ್ಟಲ್ಲಿ 2 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಳ್ಳೋಣ. 2 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಂಡು ನಿಡಲ್ನ ಹಾಗೆ ಇಟ್ಕೊಂಡು ಈ ಕಂಟಿನ್ಯೂ ದಾರನ ಕಟ್ ಮಾಡಿ ನಿಡಲ್ನ ಈ ರೀತಿ ತೆಗೆದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಆದಮೇಲೆ ಇವನ್ನ ಫಸ್ಟ್ ಮತ್ತು ಲಾಸ್ಟು, ಫಸ್ಟಲ್ಲೂ ಏನು ದಾರ ಇರುತ್ತಲ್ಲ ಆ ದಾರ ಮತ್ತು ಇದು ಲಾಸ್ಟಲ್ಲಿ ದಾರ ಎರಡನ್ನೂ ಗಮ್ ಹಚ್ಚಿ ಬ್ಯಾಕ್ ಸೈಡ್ಗೆ ಈ ರೀತಿ ಅಂಟಿಸೋಣ. ಸೊ ಗಮ್ ಹಚ್ಚಿ ಈ ರೀತಿ ಬ್ಯಾಕ್ ಸೈಡ್ ಅಂಟಿಸಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಸೊ ನೀಟಾಗಿ ಗಮ್ ಪೂರ್ತಿ ಅದು ಉಚ್ಚಲಾರ್ದಂಗೆ ನೀಟಾಗಿ ಅಂಟಿಸಿ. ಸೊ ಈ ರೀತಿ ಕಾಣಿಸುತ್ತೆ ಇದು ಲೀಫ್ದು. ಈಗ ಈ 6 ಚೈನ್ ಇದ್ದಲ್ಲಿ ಅಲ್ಲಿ ಲೋಟಸ್ದು ಇದು ಬರುತ್ತಲ್ಲ ಡಿಸೈನು ಆ ರೀತಿ. ಇನ್ನೊಂದು ಸರ್ತಿ ಇದು ಲೀಫ್ ಮಾಡೋಕ್ಕೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಸರ್ಕಲ್ ಬೀಡ್ಗೆ 2 ಸರ್ತಿ ಅಥವಾ 3 ಸರ್ತಿ ಗಂಟು ಹಾಕ್ಕೊಳ್ಳಿ. ನಾರ್ಮಲಾಗಿ ಹೇಗೆ ಗಂಟು ಹಾಕ್ಕೋತೀವೋ ಆ ರೀತಿ ಗಂಟು ಹಾಕ್ಕೊಂಡು ನೆಕ್ಸ್ಟು ಈ ಗಂಟಿನ ಕೆಳಗಡೆ ಏನು ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ಅಂದರೆ ಸೂಜಿ ಮೇಲೆ ದಾರ ಬರುತ್ತೆ ನೀಡಲ್ ಮೇಲೆ. ಈಗ ಲಾಕ್ ಮಾಡ್ಕೊಳ್ಳೋಣ. ಆ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ 3 ಸರ್ತಿ 2 ದಾರ ತೆಗಿಬೇಕು. ಸೊ ಅದಕ್ಕೆ ಇದನ್ನ ತ್ರಿಬಲ್ ಕ್ರೋಶ ಅಂತಾರೆ. ಮತ್ತು ಒಂದು ತ್ರಿಬಲ್ ಕ್ರೋಶ ಮಾಡೋಣ. ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಒಂದು ತ್ರಿಬಲ್ ಕ್ರೋಶ ಮಾಡೋಣ. ಈಗ ಟೋಟಲ್ ಇಲ್ಲಿ 2 ತ್ರಿಬಲ್ ಕ್ರೋಶ ಮಾಡಬೇಕು. 2 ತ್ರಿಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ 3 ಸರ್ತಿ ದಾರ ಸುತ್ತಿ ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಈಗ ಇಲ್ಲಿ 4 ಸರ್ತಿ 2 ಚೈನ್ನ ತೆಗಿಬೇಕು. ನಾವು 3 ಸರ್ತಿ ತೆಗೆದ್ರೆ ತ್ರಿಬಲ್ ಕ್ರೋಶ, ಇದು 4 ಸರ್ತಿ ತೆಗಿಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೆಚ್ಚಾಗುತ್ತೆ. 4 ಸರ್ತಿ ತೆಗೆದ್ಮೇಲೆ 3 ಚೈನ್ಸ್ ಹಾಕ್ಕೊಂಡು ಈ ಮಾಡಿದ ಕಂಬದ ಹಿಂದ್ಗಡೆನೇ ಹೋಗಿ ದಾರ ತಂದು 2 ದಾರ 1 ಮಾಡಿ ಆ 3 ಚೈನ್ನ ಲಾಕ್ ಮಾಡೋಣ. ಅದಾದಮೇಲೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗೋಣ. ಕಂಬದ ಹಿಂದ್ಗಡೆ ಹೋಗಿ ದಾರ ತರಬೇಕು. ದಾರ ತಂದು 2 ದಾರ 1 ಮಾಡಿ ಸಿಂಗಲ್ ಕ್ರೋಶ ಮಾಡಬೇಕು. ಟೋಟಲ್ ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟ್ ಅದನ್ನು ಆ ಸರ್ಕಲ್ ಬೀಡ್ಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡ್ಕೋಬೇಕು. ಈಗಿದು ಒಂದು ಲೀಫ್ದು ಡಿಸೈನು ಮುಗೀತು. ಈಗ ನೆಕ್ಸ್ಟ್ ಇಲ್ಲಿ 6 ಚೈನ್ಸ್ ಹಾಕೋಣ. ನೆಕ್ಸ್ಟ್ ಅದು ಕಮಲ್ದು ಡಿಸೈನ್ ಬರಬೇಕಲ್ಲ, ಸೊ ಅದಕ್ಕೆ ಇಲ್ಲಿ 6 ಚೈನ್ಸ್ ಹಾಕ್ಕೊಳ್ಬೇಕು. 6 ಚೈನ್ಸ್ ಹಾಕ್ಕೊಂಡು ಅದನ್ನ ಈ ಸರ್ಕಲ್ ಬೀಡ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ನಂದು ಸರ್ಕಲ್ ಬೀಡು ಸ್ವಲ್ಪ ದೊಡ್ಡದಾಗಿದೆ ಅಂತ ನನಗೆಲ್ಲ ಆಮೇಲೆ ಅನ್ನಿಸ್ತು ಡಿಸೈನ್ಸ್ ಎಲ್ಲ ಹಾಕಿದ ಮೇಲೆ. ನೀವು ಇದಕ್ಕಿಂತ ಚಿಕ್ಕದಿದ್ದರೆ ತೊಗೊಳ್ಳಿ, ಅಂದರೆ ನೀಟಾಗಿ ಕಾಣಿಸುತ್ತೆ. ನನ್ನ ಸ್ವಲ್ಪ ಡಿಸೈನು ದೊಡ್ಡದಿದೆ, ಉದ್ದಾಗಿದೆ, ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸಣ್ಣದು ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಅದು ಲಾಕ್ ಮಾಡಿದ ಮೇಲೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಒಂದು ಡಬಲ್ ಕ್ರೋಶ ಮಾಡಿದ ಮೇಲೆ ಈಗ ಇಲ್ಲಿ 2 ತ್ರಿಬಲ್ ಕ್ರೋಶ ಮಾಡಬೇಕು. ಸೊ ನಾನು ಇಲ್ಲಿ ಫಸ್ಟ್ ಒಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ಈಗ ಸೆಕೆಂಡ್ ಒಂದು ತ್ರಿಬಲ್ ಕ್ರೋಶ. ನೀವು ಕೂಡ ಡಿಸೈನ್ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ.
ತ್ರಿಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ನೀಡಲ್ ಮೇಲೆ 3 ಸರ್ತಿ ದಾರ ಸುತ್ತಿ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಈಗ 4 ಸರ್ತಿ ಎರಡೆರಡು ಚೈನ್ನ ತೆಗೆದು ಕಂಬ ಮಾಡ್ಕೋಬೇಕು. ಈಗ ಸೆಕೆಂಡ್ ಥರ್ಡ್ ತೆಗಿತಿದ್ದೀನಿ, ಈಗ ಫೋರ್ತ್ ಟೈಮ್ ದಾರ ತೆಗೆದು ಒಂದು ಕಂಬ ಮಾಡಿಕೊಂಡು ಅದಾದಮೇಲೆ 3 ಚೈನ್ಸ್ ಹಾಕಿ ಆ ಮಾಡಿದ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ನೆಕ್ಸ್ಟು ಆ ಕಂಬಕ್ಕೆ 3 ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗೋದು. 3 ಸಿಂಗಲ್ ಕ್ರೋಶ ಮಾಡಬೇಕು. ಗ್ರೀನ್ ಕಲರು ಪಿಂಕ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸೊ ಅದೇ ರೀತಿ ಕಲರ್ ಇರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಕಲರ್ ಕಾಂಬಿನೇಷನ್ ಇರುತ್ತೆ ಸೀರೆಗೆ ಅದನ್ನು ತೊಗೊಳ್ಳಿ. ನಾನು ಹಾಗೆ ತೋರ್ಸೋಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಲಾಕ್ ಮಾಡಿದ ಮೇಲೆ ಅದಕ್ಕೆ 3 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ ಮೇಲೆ ಈ ಸರ್ಕಲ್ ಬೀಡ್ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶ ಮಾಡಿ ಫಿಲ್ ಮಾಡಬೇಕು. ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಬೇಕು, ದಾರ ತಂದು 2 ದಾರ 1 ಮಾಡಿ ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಇದು ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶನೇ ಮಾಡಬೇಕು ಪೂರ್ತಿ. ಸೊ ಪೂರ್ತಿ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಅದಾದಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ನೀಡಲ್ನ ಹಾಗೆ ಇಟ್ಟು ಈ ಕಂಟಿನ್ಯೂ ದಾರನ ಕಟ್ ಮಾಡಿ ಈ ರೀತಿ ನೀಡಲ್ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಇದನ್ನು ಥ್ರೆಡ್ ಏನಿರುತ್ತಲ್ಲ ಇದನ್ನ ಬ್ಯಾಕ್ ಸೈಡು ಗಮ್ ಹಾಕಿ ಒಂದು ಸ್ವಲ್ಪ ಅಂಟಿಸಿದರೆ ಆಯಿತು. ಇದೊಂದು ಮತ್ತು ಫಸ್ಟ್ ಏನು ದಾರ ಬಿಟ್ಟಿರ್ತೀವಲ್ಲ ಸೊ ಅದು 2 ದಾರನೂ ಬ್ಯಾಕ್ ಸೈಡಿಗೆ ಗಮ್ ಹಚ್ಚಿ ಅಂಟಿಸೋಣ. ಸೊ ಈ ರೀತಿ ಅಂಟಿಸಿ ನೀಟಾಗಿ ಅಂಟಿಸಿ, ಅದು ಕಾಣಬಾರ್ದು, ಫ್ರಂಟ್ ಸೈಡಿಂದ ಡಿಸೈನ್ ನೋಡಿದರೆ ಕಾಣಬಾರ್ದು, ಆ ರೀತಿ ಅಂಟಿಸಿ. ಆ ಲೀಫಲ್ಲಿ ಅಂಟಿಸ್ಬೇಡಿ, ಅಲ್ಲಿ ಡಿಸೈನ್ ಬರುತ್ತಲ್ಲ ಈಗ ನೆಕ್ಸ್ಟಲ್ಲಿ, ಸೊ ಆ ಸೈಡು ಅಂಟಿಸ್ಬೇಡಿ. ಆ ಸರ್ಕಲ್ ಏನಿರುತ್ತಲ್ಲ ಅಲ್ಲೇ ಒಂದು ಸ್ವಲ್ಪ ಗಮ್ ಹಾಕಿ ಅಂಟಿಸಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿ. ಸೊ ಈ ರೀತಿ ನೆಕ್ಸ್ಟು ಇನ್ನೊಂದು ಸ್ಟೆಪ್ಪು, ಆ 3 ಚೈನ್ ಏನಿರುತ್ತಲ್ಲ ಪಿಕೌಟ್ ಮಾಡಿರ್ತೀವಲ್ಲ ಅಲ್ಲಿ ಈ ರೀತಿ ದಾರ ತೆಗೀರಿ. ಆ 4 ಸರ್ತಿ ತೆಗೆದಿರ್ತೀವಲ್ಲ ನಾವು 2 ಚೈನ್ಸ್ನ ಆ ಕಂಬಕ್ಕೆ ಪಿಕೌಟ್ ಮಾಡಿರ್ತೀವಿ 3 ಚೈನ್ ಹಾಕಿ, ಆ ಪಿಕೌಟ್ ಒಳಗೆ ಈ ರೀತಿ ದಾರ ತೆಗೆದು ಗಂಟು ಹಾಕ್ಕೊಳ್ಳಿ. ಸೊ ನಾನು 2 ಟೈಮ್ಸ್ ಗಂಟು ಹಾಕ್ಕೊಂಡೆ, ಇದು ಇನ್ನೊಂದು ಸರ್ತಿ ಹಾಕೋತಿದ್ದೀನಿ. 2 to 3 ಟೈಮ್ಸ್ ಹಾಕ್ಕೊಳ್ಳಿ. ಮತ್ತು ಅದೇ ಪಿಕೌಟ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಫಸ್ಟು ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ನಾವೇನು ಈ 6 ಚೈನ್ದು ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿ ಆ 6 ಚೈನ್ ಒಳಗಡೆ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈಗ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ತೆಗೆದು ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗೋಣ. ಈಗ ತ್ರಿಬಲ್ ಕ್ರೋಶ ಮಾಡಿ ಈಗ ಅದು ಪಿಕೌಟ್ ಮಾಡೋಣ. 1 ಚೈನ್, ಈಗ ಸೆಕೆಂಡ್ ಚೈನ್ ಹಾಕುವಾಗ ನಾವು ಅದ್ರ ಬದಲಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ರೌಂಡ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ, ಗೋಲ್ಡನ್ ಕಲರ್ದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿದೆ. ಇದು ಸೆಕೆಂಡ್ ಚೈನ್ ಆದಂಗೆ. ಸೊ ನೆಕ್ಸ್ಟು ಥರ್ಡ್ ಚೈನ್, 3ನೇ ಚೈನ್ ಹಾಕಿ ಈ ಮಾಡಿದ್ದ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ನೆಕ್ಸ್ಟ್ ಮತ್ತೆ ನಿಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ತ್ರಿಬಲ್ ಕ್ರೋಶ ಮಾಡಬೇಕು. ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಈ ರೀತಿ ತ್ರಿಬಲ್ ಕ್ರೋಶ ಮಾಡಿದ್ಮೇಲೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಮಾಡಿದ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಬೇಕು. ಇದು ಸೇಮ್ ಪಿಕೌಟ್ಸ್ ಡಿಸೈನೇ, ಬಟ್ ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿದ್ದಕ್ಕೆ ಸ್ವಲ್ಪ ಚೇಂಜ್ ಅನಿಸುತ್ತೆ. ಪಿಕೌಟ್ಸ್ ಮಾಡೋದಂಗೆ ಮಾಡೋದು, ಒಂದು ಬೀಡ್ ಆ್ಯಡ್ ಮಾಡಿ, ಸೆಕೆಂಡ್ ಚೈನ್ ಹಾಕೋ ಬದಲಿ ಒಂದು ಬೀಡ್ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಕೂಡ ಒಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ತ್ರಿಬಲ್ ಕ್ರೋಶ ಮಾಡಿದ ಮೇಲೆ 1 ಚೈನ್, ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕಬೇಕು. ಅಂದರೆ 3 ಚೈನ್ ಕೌಂಟ್ ಆದಂಗೆ. ಸೊ ಈ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಒಂದು ಚೈನ್ ಹಾಕಿ ಈ ಮಾಡಿ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ 1 ಮಾಡಬೇಕು. ಸೊ ಟೋಟಲ್ ಆಗಿ ಇಲ್ಲಿ 7
ಪಿಕಾಟ್ಸ್ ಮಾಡಿದ್ದೀನಿ. 7 ಆದಮೇಲೆ ಈ ಸೈಡ್ ಏನು ಪಿಕಾಟ್ ಇರುತ್ತಲ್ಲ ಗ್ರೀನ್ ಕಲರಲ್ಲಿ, ಅಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಲಾಕ್ ಆದಮೇಲೆ ನೆಕ್ಸ್ಟ್ 2 ಚೈನ್ಸ್ ಹಾಕೊಳ್ಳೋಣ. ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ಈ ಕಂಟಿನ್ಯೂ ದಾರಾನ ಕಟ್ ಮಾಡಿ ಈ ರೀತಿ ದಾರ ತೆಗೆದು ಸ್ವಲ್ಪ ಟೈಟ್ ಮಾಡಿಕೊಂಡು ಈಗ ಇವು ದಾರಾನ ಬ್ಯಾಕ್ ಸೈಡಿಗೆ ಗಮ್ ಹಾಕಿ ಅಂಟಿಸೋಣ. ಎಕ್ಸ್ಟ್ರಾ ದಾರಾನ ಗಮ್ ಹಾಕಿ ಅಂಟಿಸಿ ಎಕ್ಸ್ಟ್ರಾ ದಾರಾನ ಕಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಹಾಕೋದು ತೋರಿಸ್ತೀನಿ ನೋಡಿ. ಈ 3 ಪಿಕಾಟ್ ಮಾಡಿರ್ತೀವಲ್ಲ ನಾವು ಗ್ರೀನ್ ಕಲರಲ್ಲಿ, ಅಲ್ಲಿ ಈ ರೀತಿ ನೀಡಲ್ ಹಾಕಿ ದಾರ ತೆಗಿಬೇಕು. ದಾರ ತೆಗೆದು ಗಂಟು ಹಾಕ್ಕೋಬೇಕು. 2 to 3 ಟೈಮ್ಸು ನಾರ್ಮಲಾಗಿ ಗಂಟೆಗೆ ಹಾಕ್ತೀವಿ ಆ ರೀತಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಈಗ ಅಲ್ಲೇ ಪಿಕಾಟ್ ಏನು ಮಾಡಿರ್ತೀವಲ್ಲ ಕಂಬದಲ್ಲಿ, ಅಲ್ಲೇ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟು ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಈ 6 ಚೈನ್ ಏನು ಮಾಡಿರ್ತೀವಲ್ಲ ಆ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ, ಮತ್ತೆರಡು ದಾರ 1 ಸರ್ತಿ, ಮತ್ತೆರಡು ದಾರ 1 ಸರ್ತಿ, 3 ಸರ್ತಿ 2 ದಾರ ತೆಗೆದು ತ್ರಿಬಲ್ ಕ್ರೋಶೆ ಮಾಡಿ ಅದಾದಮೇಲೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಮಾಡಿದ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು, ಪಿಕಾಟ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ 1 ಚೈನ್ ಹಾಕಬೇಕು. 1 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಇನ್ನೊಂದು ಚೈನ್ ಹಾಕಿ ಈಗ ಮಾಡಿ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ 7 ಪಿಕಾಟ್ಸ್ ಮಾಡಬೇಕು, ಅಂದರೆ 7 ಬೀಡ್ಸಿಂದ ಪಿಕಾಟ್ಸ್ ಮಾಡಬೇಕು. 7 ಆದಮೇಲೆ ಈ ಸೈಡ್ ಏನು ಲೀಫಲ್ಲಿ ಪಿಕಾಟ್ ಇರುತ್ತಲ್ಲ 3 ಚೈನ್ಸ್ದು, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ಕಂಟಿನ್ಯೂ ದಾರ ಕಟ್ ಮಾಡಿ ಈ ರೀತಿ ದಾರ ತೆಗೆದು ಸ್ವಲ್ಪ ಟೈಟ್ ಮಾಡಿಕೊಂಡು ಇವು ದಾರ ಏನಿರುತ್ತಲ್ಲ ಫಸ್ಟು ಮತ್ತು ಲಾಸ್ಟು ಅದನ್ನ ಈ ರೀತಿ ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸಿದರೆ ಆಯಿತು. ಈ ರೀತಿ ನೀವು ಫಸ್ಟೇ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಸಾರಿಗೆ ನೋಡಿಕೊಂಡು ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಈ ರೀತಿ ನಾನಿಲ್ಲಿ 1 2 3 ಮಾಡಿಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ. ನನಗೆ ಸ್ವಲ್ಪ ಡಿಸೈನ್ ಉದ್ದ ಅನ್ನಿಸ್ತಿದೆ, ಸೊ ಅದಕ್ಕೆ ನೀವು ಬೀಡ್ ರೌಂಡನ್ನು ಸ್ವಲ್ಪ ಸ್ಮಾಲ್ ಅಂತ ತೊಗೊಳ್ಳಿ. ಈಗ ಸೀರೆಗೆ ಫಸ್ಟು 6ನೇ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡು ಅದನ್ನ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡಿ ನೆಕ್ಸ್ಟು ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡ್ತಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 1 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಿ. ಮತ್ತು 1 ಚೈನ್ ಹಾಕಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸೀರೆಗೆ ಲಾಕ್ ಮಾಡಿ. ಸೊ ಇಲ್ಲಿ 1 ಚೈನ್ ಹಾಕೋದು ಲಾಕ್ ಮಾಡೋದು, 1 ಚೈನ್ ಹಾಕೋದು ಲಾಕ್ ಮಾಡೋದು. ಫಸ್ಟ್ ಅಷ್ಟೇ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಅದಾದಮೇಲೆ 1 ಚೈನ್ ಹಾಕಬೇಕು, ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೊ ಟೋಟಲ್ ಇಲ್ಲಿ ನಾನು 10 ಲಾಕ್ಸ್, ಅಂದರೆ 1 ಚೈನ್ ಆದಮೇಲೆ ಏನು ಲಾಕ್ ಮಾಡ್ತೀವಲ್ಲ ಅದನ್ನ 10 ಕೌಂಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಈ ರೀತಿ ಕೌಂಟ್ ಮಾಡ್ಕೋಬೋದು ಅಥವಾ ಮಾರ್ಕ್ ಮಾಡ್ಕೊಳ್ಳಿ ನೀವು ಮುಂಚೆನೇ, ಅದು ಲೋಟಸ್ ಡಿಸೈನ್ ಎಲ್ಲೆಲ್ಲಿ ಬರಬೇಕು ಅಂತ. ನಾನಿಲ್ಲಿ 10 ಈ ರೀತಿ ಲಾಕ್ಸ್ ಆದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ನಾನಿಲ್ಲೊಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬರೀ ಅದಷ್ಟೇ ಬೇಡ ಅಂತ ನಾನಿಲ್ಲೊಂದು ಈ ರೀತಿ ಫ್ಲವರ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡ್ತಿದ್ದೀನಿ. ನೀವು ಇಲ್ಲಿ ಬೀಡ್ ಬೇಡ ನಮಗೆ ಕುಚ್ಚಬೇಕು ಅಂದರೆ ನೀವು ಇಲ್ಲಿ 4 ಅಥವಾ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಅವೇ ಡಿಸೈನು ಹೀಗೆ ಹ್ಯಾಂಗಿಂಗ್ ಟೈಪ್ ಬರುತ್ತಲ್ಲ ಕುಚ್ಚು ಟೈಪು, ಅದಕ್ಕೆ ನಾನು ಇಲ್ಲೊಂದು ಬೀಡ್ ಆ್ಯಡ್ ಮಾಡಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಸೀರೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ 1 ಚೈನ್, ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಬೇಕು. ಮತ್ತು 1 ಚೈನ್ ಹಾಕಬೇಕು, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಇಲ್ಲಿ 10 ಲಾಕ್ಸ್ ಆದಮೇಲೆ ಈ ರೀತಿ ಡಿಸೈನು ಫ್ರಂಟ್ ಸೈಡು ಈ ರೀತಿ ಇಟ್ಕೋಬೇಕು. ಫ್ರಂಟ್ ಸೈಡ್ ಈ ರೀತಿ ಇಟ್ಕೊಂಡು ಇದೇನು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿ ಮಿಡಲ್ ಒನ್ ಯಾವುದಂತ ನೋಡಿಕೊಂಡು ಅಲ್ಲಿ ನೀಡಲ್ ಹಾಕಿ ಈ ರೀತಿ ಮೇಲಿಂದ ನೀಡಲ್ ಹಾಕಿ
ಈ ಕಂಟಿನ್ಯೂ ದಾರ ಇರುತ್ತಲ್ಲ, ನಾವು ಆ ದಾರನ ತರಬೇಕು. ನೀಡಲ್ ಹಾಕಿ ದಾರ ತಂದು ಈ ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರ ಒಂದು ಮಾಡಬೇಕು. ಮಾಡಿ ಈ ಡಿಸೈನ್ನ ಆ ದಾರ ಮತ್ತು ಈ ನೀಡಲ್ ಅದ್ರ ಮಧ್ಯದಲ್ಲಿ ಈ ರೀತಿ ಸೈಡ್ ಕಳಿಸ್ಬೇಕು, ನಮ್ಮ ರೈಟ್ ಸೈಡು. ಅಷ್ಟಾದಮೇಲೆ ನಾನು ಅಲ್ಲೇ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಸೇಮ್ ಒಂದು ಚೈನ್ ಹಾಕಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು ಒಂದು ಚೈನ್ ಹಾಕಬೇಕು, ಸೀರೆಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ಕೂಡ ಈ ಸೈಡು 10 ಟೈಮ್ಸ್ ಲಾಕ್, 10 ಲಾಕ್ ಆದಮೇಲೆ ಮತ್ತೆ ಆ ರೀತಿ ಒಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ ನಾನು. ಸೊ 10 ಆದಮೇಲೆ ಒಂದು ಬೀಡು ಅಥವಾ ಒಂದದು ಡಿಸೈನು ಈ ರೀತಿ ಮಾಡ್ತಿದ್ದೀನಿ. ಸೊ ಇಲ್ಲಿ 10 ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಈ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಸೇಮ್ ಒಂದು ಚೈನ್ ಸೀರೆಗೆ ಲಾಕ್ ಮಾಡಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ಮತ್ತು ಒಂದು ಚೈನ್ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. 10 ಲಾಕ್ಸ್ ಆಗೋವರೆಗೂ ಹೀಗೆ ಕೌಂಟ್ ಮಾಡಬೇಕು. ಸೊ 10 ಆದಮೇಲೆ ಮತ್ತೆ ಒಂದು ಲೋಟಸ್ದು ಡಿಸೈನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ 10 ಆದಮೇಲೆ ಈ ರೀತಿ ಡಿಸೈನು, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೊ ಗಮ್ ಹಚ್ಚಿರ್ತೀವಲ್ಲ ಗೊತ್ತಾಗುತ್ತೆ. ಈ ಫ್ರಂಟ್ ಸೈಡನ್ನ ಈ ರೀತಿ ಇಟ್ಕೋಬೇಕು. ಸೀರೆ ಮೇಲೆ ಈ ರೀತಿ ಇಟ್ಕೊಂಡು ಈ ಮಿಡಲ್ ಒನ್ ಚೈನ್ಸಲ್ಲಿ ಮಿಡಲ್ ಯಾವುದು ಅಂತ ನೋಡಿಕೊಂಡು ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ದಾರ ಮತ್ತು ನೀಡಲ್ ಮಧ್ಯದಲ್ಲಿ ಈ ರೀತಿ ರೈಟ್ ಸೈಡು ಈ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಮಾಡಿ ಅದ್ರ ಪಕ್ಕದಲ್ಲೇ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಮತ್ತೆ ಕಂಟಿನ್ಯೂ ಒಂದು ಚೈನ್ ಹಾಕಬೇಕು ಮತ್ತು ಲಾಕ್ ಮಾಡಬೇಕು. ಸೀರೆಗೆ ಒಂದು ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಸೊ 10 ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡಿ ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಮಾಡೋದು. ಇದು ಈ ರೀತಿ ಬೇಡ ಅಂದರೆ ಇನ್ನೊಂದು ರೀತಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಈ ರೀತಿ ಡಿಸೈನು, ಈ ಲೋಟಸ್ ಡಿಸೈನ ಸೀರೆಗೆ ಈ ರೀತಿ ಅಲ್ಲದೆ ಇನ್ನೊಂದು ರೀತಿ ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಅದನ್ನ ನಾನು ನೆಕ್ಸ್ಟ್ ಹಾಕ್ತೀನಿ ನಿಮಗೆ ವಿಡಿಯೋ ಅಥವಾ ಶಾರ್ಟ್ಸ್ ಮಾಡಿ ಹಾಕ್ತೀನಿ, ನೋಡ್ತೀರಿ. ಸೊ ಇಲ್ಲಿ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗೋದು ಕಂಟಿನ್ಯೂ ಡಿಸೈನು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಮಧ್ಯದಲ್ಲಿ ಒಂದೊಂದು ಬೀಡು ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲಾಂದರೆ ತುಂಬ ಗ್ಯಾಪ್ ಅನಿಸುತ್ತೆ. ಅದಕ್ಕೆ ಈ ರೀತಿ ಹಾಕಿದ್ದೀನಿ ನಾನು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.